ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಊರೆಲ್ಲ ಸುತ್ತು ಬಂದರೂ ಕೂಡ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತಂದ್ರೆ ಜೀವನವೇ ಬೇಡವಪ್ಪ ಅಂತ ಅನಿಸ್ಬಿಡುತ್ತೆ. ಸಾಕಷ್ಟು ಜನ ಕುಟುಂಬದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿರುವುದಿಲ್ಲ, ಆದರೆ ವಾಸ್ತುವಿನಿಂದ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ಭಾವಿಸ್ತಿರ್ತಾರೆ. ಆದರೆ ಅದಕ್ಕೆ ಯಾವುದೇ ರೀತಿ ಪರಿಹಾರಗಳನ್ನು ಮಾಡಿಕೊಂಡಿರೋದಿಲ್ಲ. ಇದಕ್ಕೆ ಪ್ರಮುಖ ಕಾರಣವಾಗಿ ನಾವು ಗಮನಿಸೋದಾದ್ರೆ ಈ ರತ್ನಶಾಸ್ತ್ರದ ಮೂಲಕ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು. ಜೊತೆಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಕಾಣಬಹುದು. ಅದು ಹೇಗೆ ಸಾಧ್ಯ? ಯಾವ ರೀತಿಯ ರತ್ನಗಳು ವಾಸ್ತುವಿನಲ್ಲಿ ಬಳಕೆ ಮಾಡಬೇಕಾಗತ್ತೆ? ಎಷ್ಟು ಗಾತ್ರದಿರಬೇಕಾಗತ್ತೆ? ಎಷ್ಟು ರತ್ನಗಳಿರಬೇಕಾಗತ್ತೆ? ಯಾವ ಸಮಸ್ಯೆಗೆ ಯಾವ ರೀತಿ ರತ್ನಗಳನ್ನು ಬಳಕೆ ಮಾಡಬೇಕಾಗತ್ತೆ? ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬಿದಿ ಅವರನ್ನು ಮುಟ್ಟಿದ್ದಾರೆ. ಬನ್ನಿ ಅವನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಧನ್ಯವಾದಗಳು. ನಮಸ್ತೆ. ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಶ್ರೀನಿವಾಸ್ ಮೂರ್ತಿ ಅವರನ್ನ ಮುಟ್ಟಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಏನಿರುತ್ತೋ ಬಿಡುತ್ತೋ ಗೊತ್ತಿಲ್ಲ, ನೆಮ್ಮದಿ ಅನ್ನೋದು ತುಂಬ ಇಂಪಾರ್ಟೆಂಟು. ಆ ನೆಮ್ಮದಿ ಕಾಣೋದು ಮನೆಯಲ್ಲ. ಯಾಕೆಂದರೆ ಹೊರಗಡೆಲ್ಲ ಸುತ್ತಾಡ್ಕೊಂಬರ್ತೀವಿ, 10-15 ಗಂಟೆ ಕೆಲಸ ಮಾಡ್ಕೊಂಬರ್ತೀವಿ, 2 ಅವರ್ ಮನೆಯಲ್ಲಿ ಬಂದು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೆ ಸಾಕಪ್ಪ ಅಂತ ಅನ್ಸ್ಬಿಡ್ತಾರೆ. ಅದು ಕೂಡ ಎಷ್ಟೋ ಜನಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ತುಂಬ ಜನ ಹೇಳ್ತಿರ್ತಾರೆ, ಈ ಮನೆಗೆ ಬಂದಮೇಲೆ ಹೀಗಾಯಿತು, ಅಥವಾ ಈ ಕಡೆ ಬಂದಾದ್ಮೇಲೆ ಇದಾಯಿತು, ಮುಂಚೆ ತುಂಬ ಚೆನ್ನಾಗಿದ್ವಿ ಅಂತ ಹೇಳ್ತಿರ್ತಾರೆ. ತುಂಬ ಜನರಿಗೆ ಅದ್ರ ಬಗ್ಗೆ ಅರಿವೇ ಇರೋದಿಲ್ಲ, ಅದು ವಾಸ್ತು ಸಮಸ್ಯೆಗಳಲ್ಲಿರುತ್ತೆ ಅಂತ. ಈ ವಾಸ್ತು ದೋಷ ಅಷ್ಟೊಂದು ಇಂಪಾರ್ಟೆಂಟಾ? ನೋಡಿ, ವಾಸ್ತು ಅಂತಂದರೆ ಫಸ್ಟ್ ಏನು ಅಂತ ತಿಳ್ಕೊಳ್ಳೋಣ. ವಸತಿ ಇತಿ ವಾಸ್ತು ಅಂತ ಹೇಳುತ್ತೆ ಶಾಸ್ತ್ರ. ವಸತಿ ಅಂದರೆ ನೀವು ಎಲ್ಲೇ ಇರಿ, ನೀವೊಂದು ಗುಡಿಸಲಲ್ಲಿರ್ಬೋದು, ಇಲ್ಲ ಒಂದು ಬೀದಿಲಿರ್ಬೋದು, ಇಲ್ಲ ನೀವು ರಾಜಮಹಲಲ್ಲಿರ್ಬೋದು, ಒಂದು ಪ್ಯಾಲೇಸಲ್ಲಿರ್ಬೋದು, ಅದೇ ವಾಸ್ತು ಅಂತ ಹೇಳುತ್ತೆ. ಅಂದರೆ ನೀವು ಎಲ್ಲಿ ಇರ್ತಿರೋ ಅದನ್ನು ಯಾವಾಗಲೂ ನಾವು ಒಂದು ಎನರ್ಜಿಟಿಕ್ ಆಗಿ ಇಟ್ಕೋಬೇಕು ಅಂತ ಹೇಳುತ್ತೆ. ಅಂದರೆ ಊರ್ಜಾ ಅಂತ ಕರಿತೀವಿ ನಾವು. ಆ ಊರ್ಜೆಗಳು ಬ್ಯಾಲೆನ್ಸಲ್ಲಿರಬೇಕು. ಅದು ವಾಸ್ತು ಅಂತಂದರೆ ಏನು ಅಂತಂದರೆ ಏನೂ ಇಲ್ಲ, ಬ್ಯಾಲೆನ್ಸ್ ಆಫ್ 5 ತತ್ವಾಸ್, 5 ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ 5 ತತ್ವಗಳಿದೆ. ಪಂಚತತ್ವಗಳು ಯಾವುದು ಅಂತಂದರೆ ಅಗ್ನಿ, ವಾಯು, ಆಕಾಶ, ಜಲ ಮತ್ತು ಭೂಮಿ, ಪೃಥ್ವಿ ಅಂತ ಕರಿತೀವಿ. ಇದು 5 ಎಲಿಮೆಂಟ್ಸ್, ಫೈರ್, ಅರ್ತ್, ಏರ್, ವಾಟರ್, ಸ್ಪೇಸ್ ಅಂತ ಹೇಳ್ತೀವಿ. ಅದನ್ನು ಬ್ಯಾಲೆನ್ಸ್ ಮಾಡೋವಂಥದ್ದೇ ವಾಸ್ತು. ನೋಡಿ, ಈಗ ಭೂಮಿನ ತೊಗೊಳ್ತೀವಿ, ಭೂಮಿ ಮೇಲೆ ವಾಸ ಮಾಡ್ತಾ ಇರ್ತೀವಿ. ಕೆಲವರು ಒಳ್ಳೆದಾಗ್ತಾ ಇರುತ್ತೆ, ಕೆಲವರು ಕೆಟ್ಟದಾಗ್ತಾ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅದು ಭೂಮಿನೇ ಒಂದು ಮ್ಯಾಗ್ನೆಟ್ ಅಂತ ಇಟ್ಕೊಳ್ಳೋಣ ಅಲ್ವಾ? ಸೊ ಸೌತ್ ಪೋಲಿಂದ ನಾರ್ತ್ ಪೋಲ್ಗೆ ಎಲ್ಲ ಮ್ಯಾಗ್ನೆಟಿಕ್ ಫ್ಲಕ್ಸಸ್ಸು ಬರ್ತಾ ಇರುತ್ತೆ. ಆ ಭೂಮಿಯನ್ನೇ ಇವಾಗ ಒಂದು ಚಿಕ್ಕದಾದ ಒಂದು ಮ್ಯಾಗ್ನೆಟ್ ಅಂತ ತೊಗೊಂಡಾಗ ಅದನ್ನು ನಾವು ಪುಡಿ ಮಾಡೋಣ, ಪೀಸಸ್ ಮಾಡೋಣ, ಒಂದು 4-5 ಪೀಸ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಆಗ ನೀವು ನೋಡಿರ್ತೀವಿ, ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ. ಅದು ಇಂಡಿವಿಜುವಲ್ ಚಿಕ್ಕ ಪೀಸು ಕೂಡ ಒಂದು ಮ್ಯಾಗ್ನೆಟಾಗಿ ಆ್ಯಕ್ಟ್ ಆಗುತ್ತೆ. ನಾರ್ತು ಅಂದರೆ ನಾರ್ತ್ ಪೋಲ್ ತೊಗೊಂಡ್ಬಂದಾಗ ರಿಪಲ್ ಆಗುತ್ತೆ, ಸೌತ್ ತೊಗೊಂಡಾಗ ಅಟ್ರಾಕ್ಟ್ ಆಗುತ್ತೆ. ಹಾಗಾಗಿ ಇಂಡಿವಿಜುವಲ್ ಪೀಸಸ್ ಕೂಡ ಮ್ಯಾಗ್ನೆಟಾಗಿ ಆ್ಯಕ್ಟ್ ಆಗುತ್ತೆ. ಹಾಗೆ ಭೂಮಿ ಹೇಗೆ ಆ ಶಕ್ತಿ ಇರುತ್ತೋ, ಪಂಚಭೂತಗಳಲ್ಲಿ ಲೀನವಾಗಿರುತ್ತೋ, ಹಾಗೆ ನಮ್ಮ ಮನೆಗಳು ಕೂಡ ಆ ಒಂದು ಚಿಕ್ಕ ಭೂಮಿ ಥರ ಆಗಿಬಿಡುತ್ತೆ. ಹೇಗೆ ಅಂತಂದರೆ, ಒಂದು ಕಾಂಪೌಂಡ್ ಹಾಕಿದಾಗ, ಇಲ್ಲಾಂತಂದರೆ ನಾವು ಯಾವಾಗ ಒಂದು ಆಯವನ್ನು ಕೂಡಿಸ್ತೀವಲ್ಲ, ಆಯವನ್ನು ಕೂಡಿಸಿ ನಾವು ಫೌಂಡೇಶನ್ ಕಂಪ್ಲೀಟ್ ಮಾಡಿದಾಗ, ಅಂದರೆ ಎಲ್ಲ ಸುತ್ತಲೂ ಒಂದು ಕಾಂಪೌಂಡು, ಇಲ್ಲಾಂತಂದರೆ ಆ ಒಂದು ಫೌಂಡೇಶನ್ ಸ್ಟೋನ್ಸ್ ಎಲ್ಲ ಕಂಪ್ಲೀಟ್ ಆದಾಗ ಏನಾಗುತ್ತೆ, ಆಟೋಮೆಟಿಕಲಿ ವಾಸ್ತುಪುರುಷ ಬಂದು ಕುತ್ಕೋತಾನಲ್ಲಿ ಅಂತ ಅರ್ಥ. ಹಾಗೆ ಭೂಮಿನ ಒಂದು ದೊಡ್ಡ ಮ್ಯಾಗ್ನೆಟಾಗಿ ತೊಗೊಂಡಾಗ ನಮ್ಮ ಮನೆಗಳನ್ನು ಚಿಕ್ಕ ಮ್ಯಾಗ್ನೆಟಾಗಿ ತೊಗೋಬೇಕು. ಯಾವಾಗ ಎಲ್ಲಿ ಆ ಭೂಮಿಗೆ ಯಾವ ರೀತಿ ಆ ಪಂಚಭೂತಗಳು ಲೀನವಾಗಿರುತ್ತೋ ಹಾಗೆ ಆ ಒಂದು ಜಾಗಕ್ಕೆ ಕೂಡ ಲೀನವಾಗಿಬಿಡುತ್ತೆ. ಎಷ್ಟೊಂದು ಜನ ಮನೆ ಕಟ್ಟೋ ಟೈಮಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ, ನಿಂತೋಗ್ತಾ ಇರುತ್ತೆ, ಸರಿಯಾದ ರೀತಿಯಲ್ಲಿ ನಡೀತಾ ಇರಲ್ಲ, ತೊಂದರೆಗಳಾಗುತ್ತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಇಲ್ಲ ಯಾರನ್ನು ಮಾಡಬೇಕಾದ್ರೆ ಯಾರ್ದನ್ನು ಸಾವಾಗ್ಬಿಡುವಂಥದ್ದು, ಇಲ್ಲ ಆಕ್ಸಿಡೆಂಟ್ ಆಗುವಂಥದ್ದು, ಅಂದರೆ ಅಶುಭ ಕಾರ್ಯಗಳು ನಡೀತಾ ಇರುತ್ತೆ. ಹಾಗಾಗಿ ವಾಸ್ತು ಅನ್ನೋದು ಬಹಳ ಮುಖ್ಯ. 45 ದೇವತೆಗಳಿರ್ತಾರೆ ವಾಸ್ತುವಲ್ಲಿ. ಅದು ಪ್ರತಿಯೊಂದು ಪೊಸಿಷನ್ಸ್ ಆಗಲಿ, ಅದರದ್ದು ಎನರ್ಜಿ ಆಗಲಿ, ನಾವು ಚೆಕ್ ಮಾಡಿಕೊಂಡೇ ನಾವು ಅದನ್ನು ವಾಸ್ತುನ ಸರಿ ಮಾಡಿಕೊಂಡು ಆವಾಗ ಅದನ್ನು ಮನೆಯನ್ನು ಕಟ್ಕೊಳ್ಳೋದು. ಈಗ ಒಂದು ಮನೆಗೆ ಹೋಗ್ತೀವಿ, ಬಾಡಿಗೆ ಮನೆ ಆಗಿರ್ಬೋದು ಅಥವಾ ಸ್ವಂತ ಮನೆ ಆಗಿರಬಹುದು. ಅಲ್ಲಿ ಹೋದ ನಂತರದಲ್ಲಿ ಎಷ್ಟು ದಿನಗಳಲ್ಲಿ ನಮಗೆ ಈ ಸಮಸ್ಯೆಗಳಿದೆ ಅಂತ ನಾವು ಕಂಡು ಹಿಡ್ಕೊಳ್ಳೋದು ಹೇಗೆ ಅಂತ ನೋಡಿ. ನಿಮ್ಮ ಅನುಭವಕ್ಕೆ ಬಂದೇ ಇರುತ್ತೆ ಅಲ್ವಾ? ನೀವು ಯಾವುದನ್ನು ಹೊಸ ಮನೆಗೆ ಹೋಗ್ತೀವಿ ಅಂದ್ಕೊಳ್ಳಿ. ಇವಾಗ ಬಾಡಿಗೆ ಮನೆ ಏನೋ ಅವರು ಜಾಸ್ತಿ ಮಾಡಿದ್ದಾರೆ, ಬಾಡಿಗೆ ಅದು ಕಟ್ಟೋಕ್ಕಾಗಲ್ಲ, ಬೇರೆ ಮನೆಗೆ ಹೋಗ್ತೀವಿ ಅಂದ್ಬಿಟ್ಟು ಬೇರೆ ಬಾಡಿಗೆ ಮನೆಗೆ ಹೋಗ್ತೀರಾ. ನೀವು ಅಲ್ಲಿ ಹೋಗ್ಬೇಕಾದ್ರೆ ತೊಂದರೆಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಅಲ್ಲಿ ನೆಗೆಟಿವ್ ಎನರ್ಜಿ ಅಲ್ಲಿ ಕಾಲಿಟ್ಟು 1-2-3 ದಿನಗಳಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಏನೋ ಸರಿ ಇಲ್ಲ. ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಆರೋಗ್ಯದಲ್ಲಿ ಕೆಲವರಿಗೆ ಸಮಸ್ಯೆ ಬಂದ್ಬಿಡುತ್ತೆ. ಅದು ಇಮ್ಮಿಡಿಯೇಟು ಒಂದು 7 ದಿನ 8 ದಿನಗಳಲ್ಲಿ ನಮಗೆ ಅದು ಫೀಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ಏನೇನು ನೆಗೆಟಿವ್ ಎನರ್ಜೀಸು ನಮಗೆ ಬೇಗನೆ ವಾಸ್ತು ಸರಿ ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ.
ಈಗ ವಾಸ್ತುವಲ್ಲಿ ಪ್ರಮುಖವಾಗಿ ಅಂದ್ರೆ ಈಗ ರತ್ನದ ಮುಖೇನವಾಗಿ ನಾವು ಪರಿಹಾರವನ್ನ ಕಂಡುಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ ಆಗ್ಲೇ. ಯಾವ್ಯಾವ ರತ್ನಗಳು ಅದು ವಾಸ್ತುವಿನಲ್ಲಿ ಪ್ರಮುಖವಾಗಿ ಬಳಕೆ ಆಗುವಂಥದ್ದು? ವಾಸ್ತುನಲ್ಲಿ ನವರತ್ನ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನವಗ್ರಹಕ್ಕೆ ನವರತ್ನ ಇದೆ. ಯಾವ್ದು ರತ್ನ ಅಂದರೆ ಫಸ್ಟ್ ಒನ್ ಸೂರ್ಯಗ್ರಹಕ್ಕೆ ಯಾವುದು ರತ್ನ ಅಂದರೆ ಅದು ಬಂದುಬಿಟ್ಟು ರೂಬಿ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ನೋಡಿ ರತ್ನನಲ್ಲಿ 2 ರತ್ನ ಬರುತ್ತೆ. ಒಂದು ಪ್ರೀಷಿಯಸ್ ಬರುತ್ತೆ, ಒಂದು ಸೆಮಿ ಪ್ರೀಷಿಯಸ್ ಇರುತ್ತೆ. ಅದು ಬಂದುಬಿಟ್ಟು ಉಪರತ್ನ. ನೀವು ಪ್ರೀಷಿಯಸ್ ಜೆಮ್ಸ್ಟೋನ್ ಕೂಡ ಅದು ಇಡ್ಬೋದು ಅಥವಾ ಸೆಮಿ ಪ್ರೀಷಿಯಸ್ನು ಕೂಡ ಇರ್ಬೋದು. ಸೆಮಿ ಪ್ರೀಷಿಯಸ್ನ ಯಾವ ಥರ ಇಡಬೇಕಂದ್ರೆ ಅದು ನಾನೇನು ಹೇಳ್ತೇನೆ ರಫ್ ಸ್ಟೋನಲ್ಲಿ ನೀವು ಇಡ್ಬೋದು. ಪ್ರೀಷಿಯಸ್ನಲ್ಲಿ 9 ಪ್ರೀಷಿಯಸ್ ಸ್ಮಾಲ್ 1 ಕ್ಯಾರೆಟ್ ಮಿನಿಮಮ್ 1 ಕ್ಯಾರೆಟ್ ನೀವು ಇಡ್ಬೋದು. ಅಥವಾ ಸೆಮಿ ಪ್ರೀಷಿಯಸ್ನಲ್ಲಿ ರಫ್ ಸ್ಟೋನ್ ಜೆಮ್ಸ್ಟೋನ್ ಇಡ್ಬೋದು. ನೋಡಿ ಯಾವುದೋ ಜೆಮ್ಸ್ಟೋನ್ ಅಂದರೆ ಸೂರ್ಯಗ್ರಹಕ್ಕೆ ಯಾವ ಜೆಮ್ಸ್ಟೋನ್ ಅಂದರೆ ಮಾಣಿಕ್ಯ ಜೆಮ್ಸ್ಟೋನ್, ರೂಬಿ ಜೆಮ್ಸ್ಟೋನ್ ಇರುತ್ತೆ. ರೂಬಿ ಜೆಮ್ಸ್ಟೋನ್ ಯಾವ ಜೆಮ್ಸ್ಟೋನ್ ಇರಬೇಕು? ಗಾರ್ನೆಟ್ ಜೆಮ್ಸ್ಟೋನ್ ಇರ್ಬೋದು ಅಥವಾ ರೆಡ್ ಜಾಸ್ಪರ್ ಜೆಮ್ಸ್ಟೋನ್ ಬರುತ್ತೆ, ಅದು ಇಡ್ಬೋದು. ಚಂದ್ರಗ್ರಹಕ್ಕೆ ಪರ್ಲ್ ಜೆಮ್ಸ್ಟೋನ್ ಇಡ್ಬೋದು ಅಥವಾ ಮೂನ್ ಸ್ಟೋನ್ ಜೆಮ್ಸ್ಟೋನ್ ಬರುತ್ತೆ, ಅದು ಜೆಮ್ಸ್ಟೋನ್ ಬೇಕಂದ್ರೆ ಇಡ್ಬೋದು. ಮೂನ್ ಸ್ಟೋನ್ ಜೆಮ್ಸ್ಟೋನ್ ಸಿಕ್ಕಿಲ್ಲ, ರಫ್ ಜೆಮ್ಸ್ಟೋನ್ ಸಿಕ್ಕಿಲ್ಲ ಅಂದ್ರೂ ಕೂಡ ಕ್ಲಿಯರ್ ಕ್ವಾರ್ಟ್ಸ್ ಅಥವಾ ಸ್ಫಟಿಕ ಜೆಮ್ಸ್ಟೋನ್ ಬರುತ್ತೆ, ಅದು ಜೆಮ್ಸ್ಟೋನ್ ಕೂಡ ಇರ್ಬೋದು. ಥರ್ಡ್ ಒನ್ ಮಂಗಲಗ್ರಹಕ್ಕೆ ನೀವು ಹವಳ ಜೆಮ್ಸ್ಟೋನ್ ಇಡ್ಬೋದು. ಆ ಹವಳ ಜೆಮ್ಸ್ಟೋನ್ ಸಿಕ್ಕಿಲ್ಲ ಅಂದರೆ ರೆಡ್ ಕಾರ್ಲಿನಿಯನ್ ಸ್ಟೋನ್ ಬರುತ್ತೆ, ಈ ಥರ ರೆಡ್ ಕಾರ್ಲಿನಿಯನ್ ಸ್ಟೋನ್ ಬರುತ್ತೆ, ಈ ಥರ ಜೆಮ್ಸ್ಟೋನ್ ನೀವು ಇಡಬಹುದು. ನೆಕ್ಸ್ಟ್ ಅಂದರೆ ಬುಧಗ್ರಹಕ್ಕೆ ಮೆರ್ಕ್ಯೂರಿಗೆ ಯಾವ ಜೆಮ್ಸ್ಟೋನ್ ಇಡಬೇಕು? ಪಚ್ಚೆ ಜೆಮ್ಸ್ಟೋನ್, ಎಮ್ರಾಲ್ಡ್ ಜೆಮ್ಸ್ಟೋನ್ ಇಡ್ಬೋದು. ಅಥವಾ ಎಮ್ರಾಲ್ಡ್ ಜೆಮ್ಸ್ಟೋನ್ ಸಿಕ್ಕಿಲ್ಲ ಅಂದರೆ ಗ್ರೀನ್ ಜೇಡ್ ಜೆಮ್ಸ್ಟೋನ್ ಇಡ್ಬೋದು. ಅಥವಾ ಗ್ರೀನ್ ಜೇಡ್ ಜೆಮ್ಸ್ಟೋನ್ ಸಿಕ್ಕಿಲ್ಲ ಅಂದ್ರೂ ಕೂಡ ನೀವು ಗ್ರೀನ್ ಅವೆಂಚರಿನ್ ಜೆಮ್ಸ್ಟೋನ್ ಅಂತ ನೀವು ವಾಸ್ಕಲ್ನಲ್ಲಿ ಇಡಬಹುದು. ಯೆಲ್ಲೋ ಸಫೈರ್, ಗುರುಗ್ರಹಕ್ಕೆ ಯಾವ ಜೆಮ್ಸ್ಟೋನ್ ವೇರ್ ಮಾಡ್ತೀವಿ ಅಂದರೆ ಅದು ಬಂದುಬಿಟ್ಟು ಯೆಲ್ಲೋ ಸಫೈರ್ ಜೆಮ್ಸ್ಟೋನ್ ವೇರ್ ಮಾಡ್ತೀವಿ. ಯೆಲ್ಲೋ ಸಫೈರ್ ಯಾವ ಜೆಮ್ಸ್ಟೋನ್ ಅಂದರೆ ಕನಕ ಪುಷ್ಪರಾಗ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ಅಥವಾ ಯೆಲ್ಲೋ ಸಿಟ್ರಿನ್ ಜೆಮ್ಸ್ಟೋನ್ ಬರುತ್ತೆ, ಯೆಲ್ಲೋ ಸಿಟ್ರಿನ್, ಈ ಥರ ಯೆಲ್ಲೋ ಸಿಟ್ರಿನ್ ಜೆಮ್ಸ್ಟೋನ್ ಬರುತ್ತೆ. ಯೆಲ್ಲೋ ಸಿಟ್ರಿನ್ ಜೆಮ್ಸ್ಟೋನ್ ಕೂಡ ನೀವು ವಾಸ್ಕಲ್ನಲ್ಲಿ ಇಡಬಹುದು. ನೆಕ್ಸ್ಟ್ ಶನಿಗ್ರಹಕ್ಕೆ ಯಾವ ಜೆಮ್ಸ್ಟೋನ್ ಅಂದರೆ ಬ್ಲೂ ಸಫೈರ್ ಜೆಮ್ಸ್ಟೋನ್ ಬರುತ್ತೆ. ಇಂದ್ರನೀಲ ಜೆಮ್ಸ್ಟೋನ್ ನೀವು ಧಾರಣ ಮಾಡ್ಬೋದು. ಅಥವಾ ಅಮೆಥಿಸ್ಟ್ ಜೆಮ್ಸ್ಟೋನ್ ಕೂಡ ನೀವು ಇಡಬಹುದು. ಅಮೆಥಿಸ್ಟ್ ಆದಮೇಲೆ ಶುಕ್ರಗ್ರಹಕ್ಕೆ ಯಾವುದು ಅಂದರೆ ವಜ್ರ. ಈ ಕೆಲವರು ಜನ ಹೇಳ್ತಾರೆ ವಜ್ರ ಡೈಮಂಡ್ ವಾಸ್ಕಲ್ನಲ್ಲಿ ಹಾಕೋಕ್ಕಾಗಲ್ಲ, ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ ಅಂದ್ರೆ ಅವರು ಯಾರು ಮಾಡ್ಬೋದು ಅಂದರೆ ಕ್ಲಿಯರ್ ಕಾರ್ಡ್ ಜೆಮ್ಸ್ಟೋನ್ ಇಡ್ಬೋದು. ಅಥವಾ ಇನ್ನೊಂದು ಗ್ಲಿಸರಿನ್ ಜೆಮ್ಸ್ಟೋನ್ ಬರುತ್ತೆ, ಅದು ಜೆಮ್ಸ್ಟೋನ್ ನೀವು ಇಡಬಹುದು. ಇನ್ನು ರಾಹು ಕೇತು ಶನಿ ಅದು ಬಂದುಬಿಟ್ಟು ಶ್ಯಾಡೋ ಪ್ಲಾನೆಟ್ಸ್ ಕೂಡ ಜೆಮ್ಸ್ಟೋನ್ ಇದೆ ಅಂತ ನಾವು ಹೇಳ್ತೀವಿ. ಶ್ಯಾಡೋ ಪ್ಲಾನೆಟ್ಸ್ ಅಂದರೆ ರಾಹು ಪ್ರಾಬ್ಲಮ್ ಕ್ರಿಯೇಟರ್, ಕೇತು ಬಂದುಬಿಟ್ಟು ಪ್ರಾಬ್ಲಮ್ ಡಿಸ್ಟ್ರಾಯರ್. ಇದು ಪ್ರಾಬ್ಲಮ್ ಕ್ರಿಯೇಟ್ ಆಗಬಾರ್ದು ಅಂತ ನಾವು ಏನು ಜೆಮ್ಸ್ಟೋನ್ ಕೊಡ್ತೀವಿ? ಗೋಮೇದೇಕ ಜೆಮ್ಸ್ಟೋನ್ ಕೊಡ್ತೀವಿ. ಗೋಮೇದೇಕ ಜೆಮ್ಸ್ಟೋನ್ ಇಡ್ಬೋದು. ಅಥವಾ ಗಾರ್ನೆಟ್ ಜೆಮ್ಸ್ಟೋನ್ ಕೂಡ ವಾಸ್ಕಲ್ನಲ್ಲಿ ಇಡ್ಬೋದು. ಲಾಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಜೆಮ್ಸ್ಟೋನ್ ಕೇತುದು ಜೆಮ್ಸ್ಟೋನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೇತು ಜೆಮ್ಸ್ಟೋನ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಏನಕ್ಕಂದರೆ ಮನೆಯಲ್ಲಿ ಸತ್ತೋಗ್ಬಿಡುತ್ತೆ ಅಥವಾ ತುಂಬ ನಾನು ಇವಾಗ ಭೂಮಿ ಹೊಸ ತೊಗೊಂಡ್ಬಿಟ್ಟಿದ್ದೀವಿ, ಅದು ಗೊತ್ತಿಲ್ಲ, ಅದಕ್ಕೆ ಹಿಂದೆ ಅದು ಏನೋ ಆಕ್ಸಿಡೆಂಟ್ ಆಗಿದೆ, ಸತ್ತೋಗ್ಬಿಟ್ಟಿದೆ, ಏನಾಗಿದೆ, ನೆಗೆಟಿವ್ ಏನಿದೆ ಪಾಸಿಟಿವ್ ಏನಿದೆ ಗೊತ್ತಿಲ್ಲ. ಕ್ಯಾಟೈ ಜೆಮ್ಸ್ಟೋನ್ ತುಂಬ ಇಂಪಾರ್ಟೆಂಟಾಗಿ ಕ್ಲಿನ್ಸ್ ಮಾಡ್ತಾರೆ ನಮ್ಮ ಬಾಡಿ ಅಥವಾ ನಮ್ಮ ಸೈಡಿಗೆ. ಅದು ಯಾವುದಂದರೆ ಕ್ಯಾಟೈ ಜೆಮ್ಸ್ಟೋನ್ ಇರ್ಬೋದು. ಅಥವಾ ಕ್ಯಾಟ್ಸಿ ಜೆಮ್ಸ್ಟೋನ್ ಸಿಗಿಲ್ಲ ಅಂದರೆ ಟೈಗರ್ ಐ ಜೆಮ್ಸ್ಟೋನ್ ಕೂಡ ಇಡಬಹುದು. ಪ್ರಶಾಂತ್ ಅವರು, ಈಗ ಮನೆ ಕಟ್ಟೋಕ್ಕೂ ಮುಂಚೆ ಈಗ ತುಂಬ ಜನ ವಾಸ್ತು ವಿಚಾರವಾಗಿ ಗಮನ ಹರಿಸಿ ಎಲ್ಲ ತಿಳ್ಕೊಳ್ತಾರೆ. ಈಗ ಮನೆ ಕಟ್ಟಿಬಿಟ್ಟಿದ್ದೀವಿ, ಹಾಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತ ಸಮಸ್ಯೆಗಳು ಬರ್ತಾ ಇದೆ ಅಂದರೆ ಏನು ಮಾಡಬೇಕಾಗುತ್ತೆ? ಅಂದರೆ ಮನೆ ಕಟ್ಟಬೇಕಾದ್ರೆ ಯಾವ್ಯಾವ ಸ್ಟೋನ್ಸ್ಗಳನ್ನು ಭೂಮಿಗೆ ಹಾಕಬೇಕಾಗುತ್ತೆ? ಮನೆ ಆಗೋಗಿದೆ, ಇವಾಗ ಏನು ಮಾಡೋಕ್ಕಾಗಲ್ಲ ಅಂದರೆ ಯಾವ್ಯಾವ ಥರದ ಸ್ಟೋನ್ಸ್ಗಳನ್ನು ಇಟ್ಟು ಪೂಜೆ ಮಾಡೋದನ್ನ ಒಳಿತನ ಕಾಣಬಹುದು. ನೋಡಿ, ಈ ನವರತ್ನಗಳು ಅನ್ನೋದೇ ಒಂಥರ ಬ್ಯೂಟಿಫುಲ್ ಸಬ್ಜೆಕ್ಟ್ ಇದು. ನವರತ್ನಗಳು ಮತ್ತು ಅದರ ಉಪರತ್ನಗಳು, ಪ್ರೆಷಿಯಸ್ ಸ್ಟೋನ್ಸ್, ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಇವಾಗ ಮನೆ ಕಟ್ಟಿಬಿಟ್ಟಿದ್ದೀರಾ ಅಂದ್ಕೊಳ್ಳಿ, ಇವಾಗ ಅದು ಭೂಮಿನ ಆ್ಯಕ್ಟಿವೇಟ್ ಮಾಡಬೇಕು, ಮನೇನ ಆ್ಯಕ್ಟಿವೇಟ್ ಮಾಡಬೇಕು. ಹೇಗೆ ಮಾಡ್ಬೋದು ಅಂತಂದರೆ ನೋಡಿ, ದಿಕ್ಕುಗಳು ಅಷ್ಟದಿಕ್ಪಾಲಕರು ಅಂತ ಕೇಳಿರ್ತೀರ ನೀವು. ಅಂದರೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ನೈಋತ್ಯ ಮೂಲೆ, ವಾಯು ಮೂಲೆ, ಅಗ್ನಿ ಮೂಲೆ ಮತ್ತು ದೇವಮೂಲೆ, ಈಶಾನ್ಯ ಮೂಲೆ ಅಂತ ಕರಿತೀವಿ. ಆ ಪ್ರತಿಯೊಂದಕ್ಕೂ ಅಷ್ಟದಿಕ್ಪಾಲಕರಿಗೆ ಪ್ರತಿಯೊಂದಕ್ಕೂ ಅವ್ರವ್ರಿಗೂ ಕೂಡ ಒಂದೊಂದು ಜೆಮ್ಸ್ಟೋನ್ಸ್ ಇರುತ್ತೆ. ಆ ಜೆಮ್ಸ್ಟೋನ್ಸ್ನ ಆ ದಿಕ್ಕಲ್ಲಿ ಇಟ್ಕೋತಾ ಬರೋದು. ಈಗ ಹೇಳ್ದಂಗೆ ಯಾಕೋಬ್ ಅವರು ಹೇಳ್ದಂಗೆ ಉತ್ತರ ದಿಕ್ಕಿಗೆ ಬುಧ ಅಧಿಪತಿ ಆಗ್ತಾನೆ, ಅಲ್ಲಿ ಕುಬೇರ ದೈವ ಇರ್ತಾರೆ. ಅಲ್ಲಿ ಯಾವುದು ಇಡಬೇಕು ಅಂತಂದರೆ ಪಚ್ಚೆಯ ಒಂದು ಕಲ್ಲನ್ನು ಇಡ್ಬೋದು. ಅದು ಭೂಮಿಲೇ ಹಾಕಬೇಕು ಅಂತೇನಿಲ್ಲ. ಮನೆ ಕಟ್ಟಾದ್ಮೇಲೆ ನಿಮ್ಗೆ ಅಲ್ಲಿ ಅವಕಾಶ ಇರಲ್ಲ. ಅವಕಾಶ ಇರೋರು ಏನು ಮಾಡಬೇಕು? ಇವಾಗ ಇಂಡಿಪೆಂಡೆಂಟ್ ಹೌಸ್ ಕಟ್ಕೊಂಡಿರ್ತೀರ, ಸಿಂಗಲ್ ಮನೆಗಳಿದ್ದಾಗ ಏನು ಮಾಡ್ತೀರಾ, ಅದೊಂದು ಬ್ರಹ್ಮಸ್ಥಾನ ಅಂತ ಬರುತ್ತೆ. ಆ ಬ್ರಹ್ಮಸ್ಥಾನದಲ್ಲಿ ಆ ಟೈಲ್ಸ್ ಓಪನ್ ಮಾಡಿ ಅದರಲ್ಲಿ ಒಂದು 3 ಅಡಿ ಅಗದಿ ಏನು ಮಾಡಬೇಕು, ಇದೆಲ್ಲ ನವಗ್ರಹಗಳು, ನವಧಾನ್ಯಗಳು ಮತ್ತು ನವಮೂಲಿಕೆಗಳನ್ನೆಲ್ಲ ಹಾಕ್ಬಿಟ್ಟು ತಿರ್ಗಾ ಮಣ್ಣು ಮುಚ್ಚಿ ಒಂದು ವಾಸ್ತು ಪೂಜೆ ಮಾಡಿ ಅದನ್ನು ಮಣ್ಣು ಮುಚ್ಚಿದಾಗ ಏನಾಗುತ್ತೆ, ಆ ಶಲ್ಯ ದೋಷಗಳು ಭೂಮಿಲಿ ಏನೇ ತೊಂದರೆ ಇದ್ದರೂ ಕೂಡ, ಇಂಗ್ಲೀಷಲ್ಲಿ ಜಿಯೋಪಾಥಿಕ್ ಸ್ಟ್ರೆಸ್ ಅಂತ ಕರಿತೀವಿ, ಅದು ಮ್ಯಾಗ್ನೆಟಿಕ್ ಸ್ಟ್ರೆಸ್ಸು. ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಆಗೇ ಇರಬೇಕು. ಅದು ಎಲೆಕ್ಟ್ರಿಕಲ್ ಫೀಲ್ಡ್ ಆಗಿಬಿಟ್ಟಾಗ ಇಟ್ ವಿಲ್ ಹಾರ್ಮ್ ದಿ ಬಾಡಿ, ಕ್ಯಾನ್ಸರ್ ಬಂದುಬಿಡುತ್ತೆ, ಇಲ್ಲಾಂದರೆ ರೋಗಗಳು ಬಂದುಬಿಡುತ್ತೆ. ಸೊ ಹಾಗಾಗಿ ಅದನ್ನು ಆಲ್ರೆಡಿ ಮನೆ ಕಟ್ಬಿಟ್ಟಿದ್ದೀನಿ ಅಂತಂದರೆ ಬ್ರಹ್ಮಸ್ಥಾನದಲ್ಲಿ ಇವೆಲ್ಲ ನವರತ್ನಗಳನ್ನ ಹಾಕಿ
ಅದನ್ನು ಮುಚ್ಚಬಹುದು. ಈ ಪಂಚಲೋಹಗಳನ್ನು ಕೂಡ ಬಳಕೆ ಮಾಡ್ತಾರೆ ವಾಸ್ತುವಿನಲ್ಲಿ. ಪಂಚಲೋಹ ಅಂತಂದರೆ ಅದು ಐದು ಥರದ ಲೋಹಗಳು ಬರುತ್ತೆ. ಲೋಹ ಅಂದರೆ ಮೆಟಲ್ಲು 5 ಯಾವುದು ಅಂತಂದರೆ ಗೋಲ್ಡ್, ಸಿಲ್ವರ್, ಕಾಪರ್, ಜಿಂಕ್ ಮತ್ತು ಐರನ್. ಇದು 5 ಪಂಚಲೋಹಗಳು. ಅದು ಕೂಡ ಭೂಮಿಯಲ್ಲಿ ಯಥೇಚ್ಛವಾಗಿ ಯಾವಾಗ ಆ ತತ್ವಗಳು ಭೂಮಿಯಲ್ಲಿ ಇರುತ್ತೋ ಅವಾಗ 5 ಎಲಿಮೆಂಟ್ಸ್ ಕೂಡ ಬ್ಯಾಲೆನ್ಸ್ ಆಗಿಬಿಡುತ್ತೆ, ಪಂಚಭೂತಗಳು ಕೂಡ ಬ್ಯಾಲೆನ್ಸ್ ಆಗುತ್ತೆ ಅಂತ ಶಾಸ್ತ್ರಗಳನ್ನ ಆಗಿನ ಕಾಲದಿಂದ ಮಾಡ್ಕೊಂಬಂತಾರಂತ ರೂಢಿ. ಹಾಗಾಗಿ ನಾವು ಯಾವುದು ದಿಕ್ಕಲ್ಲಿ ನಮಗೆ ಯಾವ ದಿಕ್ಕು 9 ದಿಕ್ಕು ಬರುತ್ತೆ, 8 ದಿಕ್ಕು, ಅಷ್ಟದಿಕ್ಕು ಪ್ಲಸ್ 1 ಬ್ರಹ್ಮಸ್ಥಾನ, ಆ ದಿಕ್ಕುಗಳಲ್ಲಿ ನಾವು ಆ ಗ್ರಹದ ಆ ಕಲ್ಲುಗಳನ್ನು ನಾವು ಅದ್ರ ಮೇಲೆ ಇಲ್ಲ ಗೋಡೆ ಕೆರೆದುಬಿಟ್ಟು ಅದು ಒಳಗಡೆ ಇಟ್ಟು ಪ್ಲಾಸ್ಟಿಂಗ್ ಮಾಡುವಂಥದ್ದು. ಅದಾಗಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಆ ಜಾಗದಲ್ಲಿ ಏನಾರ ಟೇಬಲ್ ಇರುತ್ತೋ ಇಲ್ಲಾಂತಂದರೆ ಒಂದು ಕಬೋರ್ಡ್ ಇರುತ್ತೋ ಅಲ್ಲೂ ಕೂಡ ಆ ಜಾಗಗಳಲ್ಲಿ ಆ ಗ್ರಹದ ಕಲ್ಲುಗಳನ್ನು ಅಂದರೆ ಪ್ರೆಷಿಯಸ್ ಸ್ಟೋನ್ಸ್ ಆಗದೇ ಇದ್ದರೆ ಅಂದರೆ ಅದು ಬೆಲೆ ಜಾಸ್ತಿ ಇರುತ್ತೆ. ಅದಾಗಲಿಲ್ಲ ಅಂತಂದರೆ ಈಗ ಯಾಕೂಬ್ ಅವರು ತೋರಿಸಿದ್ರಲ್ಲ ಅದು ಉಪರತ್ನಗಳು ಅಂತ, ಅಂದರೆ ಅದು ಸೈಜು ದೊಡ್ಡದಾಗಿರಬೇಕು. ರತ್ನಗಳು ಅಂದರೆ ಚಿಕ್ಕದು ಇಟ್ಕೋತೀವಿ, ತುಂಬ ಬೆಲೆ ಜಾಸ್ತಿ ಅಲ್ವಾ. ಹಾಗಾಗಿ ಯಾರು ಆಗುತ್ತೋ ಅದನ್ನು ಇಟ್ಕೊಳ್ಳಿ. ಆಗದಿದ್ದವ್ರು ಏನು ಮಾಡಿ ಆ ಉಪರತ್ನ ಕಲ್ಲುಗಳು ಬರುತ್ತೆ, ಅಂದರೆ KG ಗಟ್ಟಲೆ, ಅದು 1 kg 2 kg ಆ ಕಲ್ಲುಗಳನ್ನು ತೆಗೆದು ಇಟ್ಬಿಟ್ಟಾಗ ಏನಾಗುತ್ತೆ ಅದು ಶೋಗೂ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಅದು ಒಂದು ಮನೆಯಲ್ಲಿರೋಂಥ ಊರ್ಜಾ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ತುಂಬಾ ಜನ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರ್ತಾರೆ, ಕೆಳಗಡೆ ಭೂಮಿ ಅದು ಬೇರೆ ಇರುತ್ತೆ, ಇವ್ರ ಮೇಲ್ಭಾಗದಲ್ಲಿ ಇರ್ತಾರೆ. ಆ ವಾಸ್ತು ಅಂದ್ರೆ ಹೇಗೆ ಕನ್ಸಿಡರ್ ಮಾಡಬೇಕು, ಹೇಗೆ ಅದು ಅಂತ ನೋಡಿ. ವಾಸ್ತು ಯಾವುದೋ ಇದು ಸಾಮಾನ್ಯವಾದ ಪ್ರಶ್ನೆ, ಎಲ್ಲರಿಗೂ ತಲೆಯಲ್ಲಿ ಇದಾಗುತ್ತೆ. ಭೂಮಿ ಮೇಲೆ ಇದ್ದರೆ ತಾನೇ ವಾಸ್ತು, ಭೂಮಿ ಮೇಲೆ ಇಲ್ಲದೇ ಇದ್ದರೆ ಅಪಾರ್ಟ್ಮೆಂಟಲ್ಲಿ ಇದ್ದರೆ ನಮಗೆಲ್ಲ ಚೆನ್ನಾಗಿ ಆಗ್ಬಿಡ್ಬೇಕಲ್ಲ ಅಂತಾರೆ. ಆಗಲ್ಲ ಅಲ್ವಾ, ಇಲ್ಲಾಂದರೆ ಎಲ್ಲರೂ ಸಾಕಾರ ಆಗ್ಬಿಡ್ಬೇಕು. ಅದಕ್ಕೇನು ಅಂತಂದರೆ ವಾಸ್ತು ಅಂತಂದರೆ ಮೇಯ್ನು ಏನಂತಂದರೆ ಪಂಚಭೂತಗಳು 1 ಅಂದರೆ ಗಾಳಿ ಬೆಳಕು ಚೆನ್ನಾಗಿರಬೇಕು, ಆಮೇಲೆ ಸ್ಪೇಷಿಯಸ್ ಆಗಿರಬೇಕು. ಇರೋದ್ರ ಚಿಕ್ಕ ಮನೆ ಆದರೂ ಕೂಡ ನೀಟಾಗಿ ಇಟ್ಕೋಬೇಕು. ನೀಟಾಗಿ ಇಟ್ಕೊಂಡಾಗ ಅರೇಂಜ್ ಮಾಡಿದಾಗ ನಮ್ಗೆ ಅದು ಹೆಚ್ಚಿಗೆ ಜಾಗ ಕಾಣಿಸುತ್ತೆ. ಆಮೇಲೆ ಎಲ್ಲ ಸ್ವಲ್ಪ ಬೆಳಕಿರಬೇಕು, ಅಂದರೆ ಫೈರ್ ಇರಬೇಕು, ಅಂದರೆ ಬೆಳಕು. ಅರ್ಥ ಅಂತಂದರೆ ಸ್ವಲ್ಪ ಜಾಗ ಎಲ್ಲ ನೀಟಾಗಿ ಇಟ್ಕೋಬೇಕು. ಏರ್ ಅಂತಂದರೆ ಚೆನ್ನಾಗಿ ಗಾಳಿ ಓಡಾಡಬೇಕು ಅಲ್ವಾ. ಸ್ಪೇಷಿಯಸ್ ಆಗಿರಬೇಕು, ಅಂದರೆ ಆ ಮನೆಯಲ್ಲಿ ಜಲ ಚೆನ್ನಾಗಿರಬೇಕು. ಯಾವುದೇ ಮೇಲ್ಗಡೆ ಹೋದ್ರೂ ಹೆಂಗೆ ಎಫೆಕ್ಟ್ ಆಗಿಬಿಡುತ್ತೆ ಅಂತಂದರೆ ಪಂಚಭೂತಗಳನ್ನ ಹೆಂಗೋ ಕೇರ್ ತೊಗೋಬೋದು ನಾವು, ಗಣನೆಗೆ ತೊಗೊಂಡು ಅದನ್ನು ಸರಿ ಮಾಡ್ಕೋಬೋದು. ಬಟ್ ಭೂಮಿಯಿಂದ ಬರ್ತಾ ಇರೋವಂಥ ಎನರ್ಜೀಸು, ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತೀವಲ್ಲ ನಾವು, ಆ್ಯಕ್ಚುಲಾಗೆ ಭೂಮಿಯಲ್ಲಿ ಮಧ್ಯದಲ್ಲಿ ಐರನ್ ಕೋರ್ ಇರುತ್ತೆ, ಮೋಲ್ಟನ್, ಅಂದರೆ ಚೆನ್ನಾಗಿ ಕುದೀತಾ ಇರೋವಂಥ ಕಬ್ಬಿಣ ಅಂಶ ಇರುತ್ತೆ. ಹಾಗಾಗಲೇ ಅದು ಜೀವನ ಎಳೆದಿಟ್ಕೊಳ್ಳೋಕ್ಕೆ ಸಾಧ್ಯ, ಅಂದರೆ ಮ್ಯಾಗ್ನೆಟ್ ಆಗಿದೆ, ಭೂಮಿ ಕೂಡ ಮ್ಯಾಗ್ನೆಟ್ಟೆ. ಸೊ ಹಾಗಾಗಿ ಅಲ್ಲಿಂದ ಬರ್ತಾ ಇರೋವಂತಹ ಅಯಸ್ಕಾಂತಗಳು, ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಏನು ಕರಿತೀವಿ, ಅದು ಡಿಸ್ಟಾರ್ಟ್ ಆದಾಗ, ಯಾವಾಗ ಡಿಸ್ಟಾರ್ಟ್ ಆಗುತ್ತೆ, ನಾವು ಮನೆ ಕೆಳಗಡೆ ಜಲ ಹರಿತಾ ಇರುತ್ತೆ, ನಮ್ಗೆ ಗೊತ್ತಾಗಲ್ಲ ಅಲ್ವಾ. ಸೊ ಜಲ ಹರಿತಾ ಇದ್ದಾಗ ಏನಾಗುತ್ತೆ, ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರಬೇಕಾದ್ರೆ ಡಿಸ್ಟಾರ್ಟ್ ಆಗುತ್ತೆ. ಡಿಸ್ಟಾರ್ಟ್ ಆದಾಗ ಅದೇನಾಗುತ್ತೆ, ಅದು ಸಿಕ್ಕಾಪಟ್ಟೆ ಹೈ ಫೋರ್ಸಲ್ಲಿ ಬರುತ್ತೆ. ಆವಾಗ ನಾವು ಅಪಾರ್ಟ್ಮೆಂಟಲ್ಲಿ ಇದ್ದಾಗ ಸುಮಾರು 100 ಕಿಲೋಮೀಟರ್ ತನಕ ಹೋಗುತ್ತೆ ಅದು ಫ್ಲಕ್ಸ್. ಆವಾಗ ನೀವು ಎಷ್ಟೇ ಫ್ಲೋರಲ್ಲಿರಲಿ, ಬುರ್ಜ್ ಖಲೀಫಾ ತಗೊಳ್ಳಿ, ಇಲ್ಲ ಇನ್ನೊಂದು ದೊಡ್ಡದು ಯಾವುದೋ ಬಿಲ್ಡಿಂಗ್ಸ್ ಬಂದಿದೆ, ಎಷ್ಟೇ ಫ್ಲೋರ್ ನೀವು 1000 ಫ್ಲೋರಲ್ಲಿ ಇದ್ದರೂ ಕೂಡ ವಾಸ್ತು ನಿಮ್ಗೆ ಅಫೆಕ್ಟ್ ಮಾಡೇ ಮಾಡುತ್ತೆ, ಭೂಮಿ ಎನರ್ಜಿ ಅಫೆಕ್ಟ್ ಆಗೇ ಆಗುತ್ತೆ. ಯಾಕಂದ್ರೆ ಈಗ ನಿಮ್ಮ ಒಂದು ಸೆಂಟ್ರಲ್ಲಿ, ನಿಮ್ಮ ಶಾಪಲ್ಲಿ ವಾಸ್ತುಗೆ ಸಂಬಂಧಪಟ್ಟಂತೆ ವಾಸ್ತು ಕಿಟ್ ಅಂತ ಹೇಳ್ತಾ ಇದ್ರಿ, ಜೊತೆಗೆ ಟ್ರೀ ಇಟ್ಕೊಳ್ಳುವಂಥದ್ದಾಗಿರ್ಬೋದು, ಜೊತೆಗೆ ಪಿರಮಿಡ್ ಅನ್ನು ಇಟ್ಕೊಳ್ಳುವಂಥದ್ದಾಗಿರ್ಬೋದು, ಕ್ರಿಸ್ಟಲ್ಸ್ಗಳನ್ನ ಮನೇಲಿ ಇಟ್ಕೊಳ್ಳುವಂಥದ್ದಾಗಿರ್ಬೋದು, ಯಾವ್ದು ತುಂಬಾ ಬೆನಿಫಿಟ್ಸ್ ಅನ್ನ ಕೊಡುತ್ತೆ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಅಂದರೆ 2 ಕಿಟ್ ಮಾಡಿದ್ವಿ. ಯಾವ್ದು ಅಂದರೆ ಫಸ್ಟ್ ಒಂದು ಸ್ಮಾಲ್ ರಫ್ ಸ್ಟೋನ್ ಕಿಟ್. ಅದೇನಂದರೆ ಗುರುಜಿ ಇವಾಗ ಹೇಳಿದರೆ ಅಪಾರ್ಟ್ಮೆಂಟ್ನಲ್ಲಿ ಇದ್ದೀರಾ, ಇವಾಗ 2 ನಿಮ್ಮ ಹತ್ರ ಆಪ್ಷನ್ಸ್ ಇದೆ. ಫಸ್ಟ್ ಒನ್, ಹೊಸ ಮನೆ ಕಟ್ತಾ ಇದ್ದೀರಾ, ಸ್ವಂತ ಮನೆ ಕಟ್ತಾ ಇದ್ದೀರಾ ಅಂದರೆ ಒಂದು ಚೆನ್ನಾಗಿರೋದು ನೀವು ಕಿಟ್ ತೊಗೊಳ್ಬೋದು. ಅದರಲ್ಲಿ ನವರತ್ನ ಇರುತ್ತೆ ಮತ್ತು 5 ಪಂಚಧಾತು ಇರುತ್ತೆ. ಅದು ನೀವು ಡಿಗ್ ಮಾಡಿ ಪಾಯ ಪೂಜೆನಲ್ಲಿ ಅಥವಾ ಯಾವುದೊಂದು ಪೂಜೆನಲ್ಲಿ ಮಾಡಿಬಿಟ್ಟು ನೀವು ಧಾರಣೆ ಅಥವಾ ಇಡ್ಬೋದು ನಿಮ್ಮ ಭೂಮಿ ಪೂಜೆ ಟೈಮ್ನಲ್ಲಿ. ಇಲ್ಲ ಇವಾಗ ಹೊಸ ಮನೆ ಇಲ್ಲ, ರೆಂಟ್ ಮನೆ ಇದೆ, ನಮಗೆ ಅವರ ಚೆನ್ನಾಗಿರಬೇಕು, ಎನ್ವಾರ್ನಿಮೆಂಟ್ ಚೆನ್ನಾಗಿರಬೇಕು, ಮನೆ ಬಂದ ತಕ್ಷಣ ನೆಮ್ಮದಿಯಾಗಿರ್ಬೇಕಂದ್ರೆ, ಅಲ್ಲಾಂದರೆ ಅಪಾರ್ಟ್ಮೆಂಟಲ್ಲಿ ಬಂದಿದ್ದು ಏನು ಮಾಡಬೇಕಂದ್ರೆ, ನಾವು ಏನು ಮಾಡಬೇಕಂದ್ರೆ ಸ್ಮಾಲ್ ಕಿಟ್, ಸ್ಮಾಲ್ ರಫ್ ಜೆಮ್ ಸ್ಟೋನ್ಸ್ ಇದೆ, ಅದು ನಿಮ್ಮ ಮನೆಯಲ್ಲಿ ಅಥವಾ ದೇವರ ಮನೆಯಲ್ಲಿ, ಇಲ್ಲ ಅಂದರೆ ಗುರುಜಿ 4 ಡೈರೆಕ್ಷನ್ಸ್ನಲ್ಲಿ 4 ಡೈರೆಕ್ಷನಲ್ಲಿ ನೀವು ಜೆಮ್ ಸ್ಟೋನ್ ಇಡ್ಬೋದು. ಅದು ಯಾವುದ್ಯಾವ ಥರ ಅಂದರೆ, ಫಸ್ಟ್ ಒನ್, ನಿಮ್ಮ ದೇವರ ಮನೆಯಲ್ಲಿ ನೀವು ನವರತ್ನ ಮತ್ತು ಪಂಚಲೋಹ ಇಡ್ಬೋದು, ತಾಮ್ರ ತಟ್ಟೆನಲ್ಲಿ ನೀವು ಆರಾಮಾಗಿ ಇಡ್ಬೋದು. ಅಥವಾ 4 ಕಾರ್ನರ್ಸ್ನಲ್ಲಿ 4 ಜೆಮ್ ಸ್ಟೋನ್ ಮತ್ತು 5 ರಿಮೈನಿಂಗ್ 5 ಜೆಮ್ ಸ್ಟೋನ್ ದೇವರ ಮನೆಯಲ್ಲಿ ನೀವು ಇಡ್ಬೋದು. ಇದು 2 ಕಿಟ್ ಇದೆ. 2 ಕಿಟ್ನಲ್ಲಿ ನೀವು ಕೂಡ
ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಈಗ ಕಾರ್ಯಕ್ರಮ ನೋಡ್ತಾ ಇರುವಂತ ವೀಕ್ಷಕರಿಗೆ ಅಂದ್ರೆ ಈಗ ಅವ್ರ ಮನೆಯಲ್ಲಿ ವಾಸ್ತು ಸಮಸ್ಯೆ ಕಾಣ್ತಾ ಇದೆ, ಈ ಕಿಟ್ಟನ್ನು ತರಿಸ್ಕೊಳ್ಬೇಕು ಅಂದ್ರೆ ಹೇಗೆ ಕಳಿಸ್ಕೊಡ್ತಾರೆ ನೋಡಿ? ಆರಾಮಾಗಿ ನೀವು ನಮ್ಮ ವೆಬ್ಸೈಟ್ www.doctorofgems.com ನಲ್ಲಿ ನೀವು ಕಾಲ್ ಮಾಡಿಬಿಟ್ಟು ಅಥವಾ ಆನ್ಲೈನ್ ಪರ್ಚೇಸ್ ಮಾಡ್ಬೋದು, ಅಥವಾ ಸ್ಕ್ರೀನ್ನಲ್ಲಿ ಸ್ಕ್ರೋಲ್ ಆಗ್ತಹ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಕಿಟ್ನ ನೀವು ಆರಾಮಾಗಿ ಬುಕ್ ಮಾಡ್ಬೋದು. ವಾಸ್ತು ಕಿಟ್ ಅಂತ ಹೇಳ್ತಾ ಇದ್ರು ಪ್ರಶಾಂತ್ ಅವರು. ಈಗ ಅದನ್ನ ವಾಸ್ತು ಕಿಟ್ ತಗೊಂಡು ಹೋದಾದ್ಮೇಲೆ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಅದರಿಂದ ನಾವು ಪಾಸಿಟಿವ್ ಎನರ್ಜಿಗಳನ್ನ ತಗೊಳ್ಬೋದು. ಹೇಗೆ ಅದನ್ನ ಉಪಯೋಗ ಮಾಡ್ಕೊಳ್ಬೇಕು, ಹೇಗೆ ಪೂಜೆ ಪುನಸ್ಕಾರಗಳಿರಬೇಕು ಅಂತ ಹೇಳ್ತೀರಿ? ನೋಡಿ, ಇವಾಗ ಕಿಟ್ ತೊಗೊಂಡೋಗುತ್ತೆ. ಕಿಟ್ ಅಂತಂದ್ರೆ ಏನಂದ್ರೆ ಅದೇ ರತ್ನಗಳಲ್ಲಿ ಉಪರತ್ನಗಳಿರುತ್ತೆ, ಇಲ್ಲ ರತ್ನಗಳಿರುತ್ತೆ. ತೊಗೊಂಡೋದಾಗ 9 ಗ್ರಹಕ್ಕೆ 9 ರತ್ನಗಳಿರುತ್ತೆ, ಪ್ಲಸ್ ಪಂಚಲೋಹ ಅಂದರೆ ಪಂಚಭೂತಗಳು ಅಂತ ಇರುತ್ತೆ. ಅಂದರೆ ನಾವು ನಮ್ಮ ಶಾಸ್ತ್ರಗಳಲ್ಲಿ ವಿಶ್ವಕರ್ಮ ಪ್ರಕಾಶನದಲ್ಲಿ ಏನು ಕೊಟ್ಟಿದೆ ಅಂತಂದರೆ ಆ ವಾಸ್ತುನ ಎನರ್ಜೈಸ್ ಮಾಡಬೇಕು, ಮನೆಯಲ್ಲಿರೋ ವಸ್ತುಗಳನ್ನ ಎನರ್ಜೈಸ್ ಮಾಡಬೇಕು, ಒಂದು ಶಕ್ತಿ ತುಂಬಬೇಕು ಅಂದರೆ ಪ್ರಾಣ ಪ್ರತಿಷ್ಠೆ ಅಂತ ಕರಿತೀವಿ. ಹೇಗೆ ಮಾಡಬೇಕು ಅಂದರೆ ವಾಸ್ತು ಒಂದು ಪದಾರ್ಥಗಳಿಗೆ ವಾಸ್ತು ಪೂಜೆಯನ್ನು ಮಾಡಬೇಕು. ನೀವೇನೇ ಇಟ್ಟರು ಅದು ವೃದ್ಧಿ ಆಗಬೇಕು. ಒಂದು ಬೀಜ ಹಾಕ್ತು ಅಂದ್ರೆ ಭೂಮಿಗೆ ಅದು ಫಲ ಕೊಡಬೇಕಲ್ವ. ಅದು ಸುಮ್ಮನೆ ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆದ್ಬಿಡುತ್ತೆ. ಒಂದು ಫಲ ಬಿಡಲಿಲ್ಲ ಅಂದರೆ ಏನು ಮಾಡ್ತೀವಿ ನಾವು? ಅದನ್ನು ಕಡ್ದಾಕ್ಬಿಡ್ತೀವಿ, ಯೂಸ್ಲೆಸ್ ಅಂತ ಕರಿತೀವಿ ಅಲ್ವಾ. ಸೊ ಹಾಗಾಗಿ ಅದು ನಾವು ಏನೇ ತೊಗೊಂಡೋದ್ರು, ಇವಾಗ ಕಿಟ್ ತೊಗೊಂಡೋದ್ರು ಮನೆಯಲ್ಲೂ ಕೂಡ ಅದಕ್ಕೆ ನವಗ್ರಹದಿಂದ ಪೂಜೆ ಮಾಡಿಕೊಂಡು, ನವಗ್ರಹ ಮಂತ್ರಗಳಿಂದ ಪೂಜೆ ಮಾಡಿ, ನವಧಾನ್ಯಗಳನ್ನೆಲ್ಲ ಲೇಪನ ಮಾಡಿ ಇಟ್ಬಿಟ್ಟು, ಅಟ್ಲೀಸ್ಟ್ ನಿಮ್ಗೆ ಎಲ್ಲೂ ಇಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ದೇವ್ರ ಮನೆಯಲ್ಲಿ ಅದು ಕರೆಕ್ಟಾಗಿ ನವಗ್ರಹ ಹೇಗೆ ಬರುತ್ತೋ, ಯಾವ ಒಂದು ಮಂಡಲ ಅಂತ ಬರುತ್ತೆ, ಆ ಮಂಡಲದಲ್ಲಿ ಕೂಡಿಸಿ ಜೋಡಿಸಿ ಆಮೇಲೆ ಅದನ್ನು ಯಾರನ್ನು ನಿಮಗೆ ಬಂದಾಗ ನೀವೇ ಪೂಜೆ ಮಾಡ್ಬೋದು, ಇಲ್ಲಾಂದ್ರೆ ಯಾರನ್ನು ಪುರೋಹಿತನ ಕರೆಸಿ ಶಾಸ್ತ್ರೋತವಾಗಿ ಅದನ್ನೆಲ್ಲ ತೊಳಿಬೇಕು. ಕಲ್ಲುಗಳು ಏನು ತೊಗೊಂಡೋಗಿರ್ತಾರೋ ಎಲ್ಲ ತೊಳೆದು ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದೆಲ್ಲ ಪೂಜೆ ಮಾಡಿ ದೇವ್ರ ಹತ್ರ ಇಟ್ಬಿಟ್ರು ಸಾಕು. ಅಂದರೆ ಆ ದೇವ್ರ ಮನೆಯೇ ದೇವಸ್ಥಾನ ಆಗ್ಬಿಡುತ್ತಂತೆ. ಯಾರು ಈ ಕಲ್ಲುಗಳನ್ನು ಮನೇಲಿ ಇಟ್ಕೋತಾರೋ, ನವರತ್ನಗಳಾಗಲಿ ಇಲ್ಲ ನವರತ್ನದ ಉಪರತ್ನಗಳಾಗಲಿ ಮನೇಲಿ ಇಟ್ಕೊಂಡು, ಪ್ಲಸ್ ಅದು ರತ್ನಗಳು ಅಂದರೆ ಧಾತು ಯಾರು ಇಟ್ಕೊಳ್ತಾರೋ, ಯಾರು ಪೂಜೆ ಮಾಡ್ತಾ ಇರ್ತಾರೋ ಆ ಮನೆ ದೇವಸ್ಥಾನ ಆಗ್ಬಿಡುತ್ತೆ. ಸುಭಿಕ್ಷವಾಗಿ ಇರ್ತಾರೆ, ರೋಗ ರುಜಿನಗಳಿಂದ ಮುಕ್ತಿ ಆಗುತ್ತೆ ಅಂತ ಹೇಳುತ್ತೆ. ಅಂದ್ರೆ ಎಷ್ಟು ದಿನಗಳಲ್ಲಿ ನಾವು ಈ ಚೇಂಜಸ್ ಅನ್ನ ಕಾಣಬಹುದು ಅಂತೀರಿ? ನೀವು ನೋಡಿ, ಯಾವುದೇ ಒಂದು ಇದಾದ್ರೂ ಒಂದು ಮಂಡಲ ಅಂತ ಕರಿತೀವಿ ನಾವು. ಒಂದು ಮಂಡಲ ಅಂತಂದ್ರೆ ಎಷ್ಟು? 48 ದಿನಗಳು. ಯಾವುದೋ ಒಂದು ಪೂಜೆ ಮಾಡಿದ್ರೆ, ಹವನ ಮಾಡಿದ್ರು ಕೂಡ ನಮಗೆ ಹೇಳ್ತೀವಿ ಅಲ್ವಾ, ಬ್ರಾಹ್ಮಣರು ಹೇಳ್ತಾರೆ ಪೂಜೆ ಆದಮೇಲೆ ನೋಡಿ 48 ದಿನಕ್ಕೆ ನೀವು ಯಾವುದೋ ಮಾಂಸ ಮಡ್ಡಿಗಳನ್ನ ಮುಟ್ಟಬಾರ್ದು, ಆಮೇಲೆ ಯಾವುದೇ ರೀತಿಯಾದ ಕೆಟ್ಟ ಯೋಚನೆಗಳು ಮಾಡಬಾರ್ದು, ಕೆಟ್ಟ ಕೆಲಸಗಳು ಮಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂತಂದ್ರೆ ಒಂದು 45 ದಿನ ಆಗುತ್ತೆ. ಯಾವ ರೀತಿ ಬೆನಿಫಿಟ್ಸ್ ಗಳನ್ನ ಕಾಣಬಹುದು ಅಂತ ನೋಡಲಿ ಇದ್ದಾಗ ಮನೆಯಲ್ಲಿ ಒಂದು ಎಷ್ಟು ಶಕ್ತಿ ಇರುತ್ತೆ ಅಂತಂದ್ರೆ ಮನೆ ಒಂದು ದೇವಸ್ಥಾನ ಆಗ್ಬಿಡುತ್ತೆ ಅಂತ ಹೇಳಿದೆ ನಾನು. ಹೊರಗಡೆಯಿಂದ ನೀವು ಏನೋ ಸುಸ್ತಾಗಿ ಬಂದಿರ್ತೀರಾ, ಇಲ್ಲ ದೃಷ್ಟಿ ದೋಷ ಎಲ್ಲರೂ ನೋಡ್ಕೊಂಡು ಬಂದಿರ್ತೀರಾ, ಅದು ಮನೆ ಒಳಗಡೆ ಬಂದಾಗ ಒಂದು 10 ನಿಮಿಷ ಕುತ್ಕೊಂಡ್ಬಿಟ್ಟಾಗ ಮನಸ್ಸು ತಾನೇ ಪ್ರಶಾಂತವಾಗಿಬಿಡುತ್ತೆ. ಮೈಕೈ ಎಲ್ಲ ನೋವೇನಿರಲ್ಲ, ಒಂಥರ ರಿಜುನೇಟ್ ಆದಂಗೆ ಮತ್ತೆ ನೀವು ತಿರುಗಿ ಹೊರಗಡೆ 8 ಅವರ್ ದುಡ್ಕೊಂಬರೋಂಥ ಶಕ್ತಿ ಅದು ಕೊಟ್ಬಿಡುತ್ತೆ. ಮನಸ್ಸು ಯಾವಾಗ ನಿಮಗೆ ನೆಮ್ಮದಿ ಆಗುತ್ತೋ ನೀವು ನಿರ್ಧಾರ ತಗೊಳ್ಳೋಕ್ಕೆ ಬಹಳ ಶಕ್ತಿ ಕೊಟ್ಬಿಡುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಮುಂದೆ ನೀವು ಮುಂದುವರಿಬೇಕು ಅಂತಂದರೆ ನಿಮ್ಮ ಯೋಚನೆ, ನಿಮ್ಮ ನಿರ್ಧಾರನೇ ಮುಖ್ಯ ಅಲ್ವಾ. ಹಾಗಾಗಿ ಅದನ್ನು ಬಲ ಮಾಡುವಂಥದ್ದು ಇದೆಲ್ಲ ಪೂಜೆಗಳು ಮಾಡಿದಾಗ, ಈ ಎಲ್ಲ ನವಗ್ರಹದ ಕಲ್ಲುಗಳನ್ನ ಇಟ್ಕೊಂಡಾಗ, ಇಲ್ಲ ಉಪರತ್ನ ಕಲ್ಲುಗಳು ಇಟ್ಕೊಂಡಾಗ ನಿಮ್ಗೆ ಆ ಶಕ್ತಿ ದೊರೆಯುತ್ತೆ. ಓಕೆ, ಒಂದು ಮನೆ ಆದರೆ ಮತ್ತೊಂದು ಕಡೆ ಬಿಸ್ನೆಸ್ ಕೂಡ ಇಂಪಾರ್ಟೆಂಟ್. ಬಿಸ್ನೆಸ್ಗಳಲ್ಲೂ ಕೂಡ ಒಂದು ಸಣ್ಣ ಪುಟ್ಟ ಅಂಗಡಿಗಳು ಮಾಡ್ಕೊಂಡಿರ್ತಾರೆ. ಕೆಲವು ಅಂಗಡಿಗಳು ನೋಡಿರ್ತೀವಿ ಸಣ್ಣ ಪುಟ್ಟ ಚಿಕ್ಕದಾಗಿರುತ್ತೆ, ಆದರೂ ಕೂಡ ಬಿಸ್ನೆಸ್ ತುಂಬ ಚೆನ್ನಾಗಿರುತ್ತೆ. ಕೆಲವರು ದೊಡ್ಡ ಮಟ್ಟದಲ್ಲಿ ತೆಗೆದಿರ್ತಾರೆ, ಲೈಟಿಂಗ್ಸು ಎಲ್ಲ ತುಂಬ ಚೆನ್ನಾಗಿರುತ್ತೆ, ಆದರೂ ಕೂಡ ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಿರೋಲ್ಲ. ಸೊ ಅಲ್ಲೂ ವಾಸ್ತು ಸಮಸ್ಯೆಗಳಿರಬಹುದು ಅಂತ ಕಾಣಿಸುತ್ತೆ. ಸೊ ಅದನ್ನು ಅಟ್ರಾಕ್ಟ್ ಮಾಡೋದು ಹೇಗೆ? ಒನ್ ಆಫ್ ದಿ ಬೆಸ್ಟ್ ಕ್ವಶನ್ ನೀವು ಕೇಳಿದ್ದೀರಾ. ನೋಡಿ, ಕೆಲವರು ಜನ ಏನು ಹೇಳ್ತಾ ಇದ್ದಾರೆ, ನಮ್ಮ ಮನೆಯಲ್ಲಿ ನಾವು ಸುಖ ಶಾಂತಿನಲ್ಲಿದ್ದೀವಿ, ನೆಮ್ಮದಿನಲ್ಲಿದ್ದೀವಿ ಅಂದರೆ ಬಿಸ್ನೆಸ್ ಮ್ಯಾನ್ ಏನು ಮಾಡಬೇಕಂದ್ರೆ ತುಂಬ ಇಂಪಾರ್ಟೆಂಟ್ ನಾನು ಟ್ರಿಕ್ಸ್ ಹೇಳ್ತೀನಿ ನೋಡಿ. ಬಿಸ್ನೆಸ್ ಮ್ಯಾನ್ಗೆ ಪೈರೇಟ್ ಜೆಮ್ಸ್ಟೋನ್ ತುಂಬ ಇಂಪಾರ್ಟೆಂಟ್, ಬೇಕೇ ಬೇಕು. ಪೈರೇಟ್ ಏನಾಗುತ್ತೆ, ದುಡ್ಡು ಅಟ್ರ್ಯಾಕ್ಟ್ ಆಗುತ್ತೆ. ಈ ವೆರಿ ಇಂಪಾರ್ಟೆಂಟ್ ಸ್ಟೋನ್ ಪೈರೇಟ್. ಸೆಕೆಂಡ್ ಒನ್ ಸ್ಟೋನ್ ದುರಷ್ಟಿ ಬಿಡುತ್ತೆ ಮನೆ ಅಂದರೆ. ಎಷ್ಟೋ ಜನಕ್ಕೆ ಒಂದು ಇದು ಇರುತ್ತೆ, ಅದೊಂದು ಥಾಟ್ಸ್ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ಬ್ಲ್ಯಾಕ್ ಟೂರ್ಮಲಿನ್ ಸ್ಟೋನ್. ಈ 2 ಸ್ಟೋನ್ ಜೊತೆ ನಾವು ಏನು ಮಾಡಿದ್ದೀವಿ ಅಂದರೆ ಈ ಮರ ಮಾಡಿದ್ದೀವಿ. ಮರ ಯಾವ ಥರ ಮರ ಅಂದರೆ ನವರತ್ನ ಸ್ಟೋನ್, 9 ಪ್ರೀಷಿಯಸ್ ಸ್ಟೋನ್ಸ್ಗೆ ನವರತ್ನ ನಾವು ಎಲ್ಲ ಜೋಡಿಸ್ಬಿಟ್ಟು ಒಂದು ಮರ ಮಾಡಿ, ದಟ್ಸ್ ಕಾಲ್ ಅ ಲುಕ್ ಬರ್ತಾ ಇದೆ. ಅಂದರೆ ಒಂದು ಡಿಸೈನ್ ಥರನೂ ಕಾಣಿಸ್ತಾ ಇದೆ, ರಫ್ ಸ್ಟೆಮ್ ಸ್ಟೋನು ಕೂಡ ಇದೆ. ಆ ಮರ ಅಥವಾ 9 ಸ್ಟೋನ್ ಪಿರಮಿಡ್, ನಾವು 9 ಸ್ಟೋನ್ದು ಪಿರಮಿಡ್ ಫಾರ್ಮ್ನಲ್ಲಿ ಮಾಡಿಬಿಟ್ಟು ಒಂದು ಪಿರಮಿಡ್ ಶೇಪ್ ಕೊಟ್ಟಿದ್ವಿ. ಅದು ಪ್ಲಸ್ ಪಿರಮಿಡ್ ಪೈರೇಟ್ ಪ್ಲಸ್ ಬ್ಲ್ಯಾಕ್ ಟೂರ್ಮಲಿನ್ ಸ್ಟೋನ್ ನಿಮ್ಮ ಮನೆ ಅಥವಾ ನಿಮ್ಮ ಆಫೀಸ್ನಲ್ಲಿ ಅಥವಾ ಆಫೀಸ್ ಟೇಬಲ್ನಲ್ಲಿ, ಇಲ್ಲಾಂದರೆ ನೀವು ಜಾಬ್ ಮಾಡ್ತಾ ಇದ್ದೀರಾ, ಜಾಬ್ ಟೇಬಲ್ನಲ್ಲಿ ಕೂಡ ಇಡಿ.
ಇಟ್ಟು ನೋಡಿ ನಿಮ್ಮ ತುಂಬ ಪಾಸಿಟಿವ್ ಚೇಂಜಸ್ ಅಂತ ನಿಮಗೆ ಕಾಣಿಸುತ್ತೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಜನರನ್ನು ಕೂಡ ಅಟ್ರಾಕ್ಟ್ ಮಾಡಬಹುದಾ ಬಿಸ್ನೆಸ್ ವಿಚಾರವಾಗಿ? ಎಸ್, 100%. ಜೆಮ್ಸ್ಟೋನ್ ವಿಲ್ ಅಟ್ರಾಕ್ಟ್ ದಿ ಮನಿ, ಜೆಮ್ಸ್ಟೋನ್ ವಿಲ್ ಅಟ್ರಾಕ್ಟ್ ದಿ ಕಸ್ಟಮರ್ಸ್. ಏನೋ ಒಂದು ನಿಮಗೆ ಬಿಸ್ನೆಸ್ ಆಗಬೇಕು, ಗ್ರೋತ್ ಆಗಬೇಕಂದ್ರೆ ಫಸ್ಟ್ ಯು ಶುಡ್ ಬಿ ಕಾನ್ಫಿಡೆಂಟ್. ನೀವೇ ಕಾನ್ಫಿಡೆಂಟ್ ಇಲ್ಲ, ಅಷ್ಟೊಂದು ಕರೇಜ್ ಇಲ್ಲ, ಏನೂ ಇಲ್ಲ ಅಂದರೆ ನೀವು ಹೆಂಗೆ ಕಾನ್ಫಿಡೆಂಟ್ ಆಗಿ ನೀವು ಅಟ್ರಾಕ್ಟ್ ಏನು ಮಾಡ್ತೀರಾ, ಹೆಂಗೆ ಮಾಡ್ತೀರಾ, ಬಿಸ್ನೆಸ್ ಹೆಂಗೆ ಮಾಡ್ತೀರಾ, ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಲ್ಲ. ಫಸ್ಟ್ ಒನ್ ನಿಮ್ಮ ಸ್ಪಿರಿಚುವಲ್ ಲೈಫ್ ತುಂಬ ಚೆನ್ನಾಗಿರಬೇಕು. ನೀವು ಯಾವ ಜಾಗನಲ್ಲಿ ಕೂತ್ಕೊಂಡಿದ್ದೀರಾ ಅವರ ಚೆನ್ನಾಗಿರಬೇಕು, ಮಾತಾಡೋದು ಹ್ಯಾಪಿನೆಸ್ ಇರಬೇಕು. ಆವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಬಿಸ್ನೆಸ್ ಡೆವಲಪ್ ಆಗುತ್ತೆ, ನಿಮ್ಮ ಹೆಲ್ತೂ ಚೆನ್ನಾಗಿರುತ್ತೆ, ಆಟೋಮೆಟಿಕ್ಲಿ ಎವ್ರಿಥಿಂಗ್ ವಿಲ್ ಬಿ ಇನ್ ಅ ಗುಡ್ ಸೈಡ್. ನಾನೇನು ಹೇಳ್ತೀನಿ, ನಂಬರ್ 1 ಅಂದರೆ ಜೆಮ್ಸ್ಟೋನ್ ಇಟ್ಕೊಳ್ಳಿ, ಆಟೋಮೆಟಿಕ್ಲಿ ನಿಮ್ಮ ಲೈಫ್ನ ಚೇಂಜ್ ಮಾಡಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಾಸ್ತು ಕಿಟ್ ಬಗ್ಗೆ, ಜೊತೆಗೆ ವಾಸ್ತು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಧನ್ಯವಾದಗಳು. ಪ್ರಶಾಂತ್ ಅವರೇ, ತಾವು ಕೂಡ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ವಾಸ್ತುವಿನ ಮಹತ್ವ ಏನು, ಜೊತೆಗೆ ಮನೆಯಲ್ಲಿದ್ದಂಥವರು ವಾಸ್ತುವನ್ನ ಕರೆಕ್ಟ್ ಮಾಡ್ಕೊಳ್ಳೋದು ಹೇಗೆ, ಯಾವ್ಯಾವ ರತ್ನಗಳನ್ನು ಬಳಕೆ ಮಾಡೋದ್ರಿಂದ ಉಪಯೋಗಗಳನ್ನು ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸಿದ್ದಕ್ಕಾಗಿ ಧನ್ಯವಾದ ತಮಗೆ. ಧನ್ಯವಾದಗಳು. ಸೊ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ನಿಮ್ಮನೇಲೂ ಕೂಡ ಏನಾದರೂ ಸಮಸ್ಯೆಗಳು ಕಾಡ್ತಾ ಇದೆ, ಏನೇ ಕಷ್ಟಪಟ್ಟರು ಕೂಡ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕಷ್ಟದ ಮೇಲೆ ಕಷ್ಟಗಳು ಬಂದು ಒದಗ್ತಾ ಇದೆ, ವಾಸ್ತು ಸಮಸ್ಯೆ ಇದೆ ಅನ್ನೋರು ನೇರವಾಗಿ ವಾಸ್ತು ಕಿಟ್ಟನ್ನು ನೀವು ತೆಗೆದುಕೊಂಡು ಹೋಗಿ ಅದನ್ನ ಉಪಯೋಗಗಳನ್ನ ಪಡ್ಕೊಳ್ಬಹುದು. ಏನು ಮಾಡಬೇಕು, ಟಿವಿ ಸ್ಕ್ರೀನ್ ಮೇಲೆ ಈಗಾಗಲೇ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕರೆ ಮಾಡಿ ವಾಸ್ತು ಕಿಟ್ಟನ್ನು ನೀವೇ ಡೈರೆಕ್ಟ್ ಆಗಿ ತರಿಸ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸನ್ ಜುವೆಲ್ಸ್ಗೆ ನೇರವಾಗಿ ಭೇಟಿ ಕೊಟ್ಟು ಆ ವಾಸ್ತು ಕಿಟ್ಟನ್ನು ಚಾರ್ಜ್ ಮಾಡಿಕೊಂಡು ತಗೊಂಡೋಗಿ ಪೂಜೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಜೀವನದಲ್ಲೂ ಕೂಡ ಯಶಸ್ಸು ಒಳಿತನ ಕಾಣಬಹುದು ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.